ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಮೀನು ಸಾರು ಮಾಡೋದು ಮತ್ತು ಬಂಗಡೆ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಷ್ಟೇ ಮೀನೇ ಅಲ್ಲಿ ಚಲೋ ಇಲ್ಲಾಗಿತ್ತು, ಎಲ್ಲ ಮೀನು ಚಲೋ ಇಲ್ಲ ಅಂತೆ. ಮೀನು ಎಲ್ಲದ್ದು ಇದೆ ಮೀಡಿಯಮ್ ಹೇಳಿನಲ್ಲ ನಾನು, ಮೀಡಿಯಮ್ ಸೈಜು, ಯಾವುದು ದೊಡ್ಡ ಸೈಜು ಅಲ್ಲ, ಹತ್ಲಕ್ಕೆ ಸಣ್ಣನೂ ಅಲ್ಲ ದೊಡ್ಡದು ಅಲ್ಲ ಅಂತ ಹೇಳಿನಲ್ಲೇ. ನೋಡಿ ನಮ್ಮಮ್ಮ ಮೀನು ಸಣ್ಣ ತಗೊಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬೈತಿದ್ದಾರೆ ನನಗೆ. ನಮ್ಮಮ್ಮಗೆ ವಿಡಿಯೋ ಮಾಡೋದಂದ್ರೆ ಅಲ್ಲಿ ಇಷ್ಟ ಆಗಲ್ಲ, ಅದಕ್ಕೆ ಬೈತಾ ಇರ್ತಾರೆ. ನಾನು ವಿಡಿಯೋ ಮಾಡೋಕ್ಕೆ ಹೋದಾಗೆಲ್ಲ ಬೈತಾ ಇರ್ತಾರೆ, ಬೈಸ್ಕೊತಾನೆ ಇರ್ತೀನಿ, ಆದರೂ ವಿಡಿಯೋ ಮಾಡ್ತೀನಿ, ವಿಡಿಯೋ ಮಾಡೋದು ಬಿಡಲ್ಲ. ನೋಡಿ ಇವಾಗ ನಾನು ನಿಮಗೆ ಬಂಗಡೆನ ಮತ್ತು ತೂರಿ ಮೀನನ್ನ ತೋರಿಸ್ತೀನಿ. ನಾವು ತೂರಿ ಅಂತೀವಿ, ನಿಮ್ಮ ಕಡೆ ಒಂದೊಂದು ಕಡೆ ಬೂತಾಯಿ ಮೀನು ಅಂತಾರೆ ಅದಕ್ಕೆ, ಹಾಸನ ಕಡೆ ಎಲ್ಲ. ಇನ್ನು ನಿಮ್ಮ ಕಡೆ ಏನಂತೀರ ಅಂತ ನನಗೆ ಗೊತ್ತಿಲ್ಲ. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಆ ಕೈನು ತುಂಬ ಹುಷಾರಾಗಿ ಮೀನು ಕೊಟ್ಟದಿಲ್ಲ. ನೀವು ಅವ್ರು ಕೊಡೋದು ತಗೊಂಡು ಬರುತ್ತಲ್ಲ, ದೊಡ್ಡದು ಕೊಡು, ಇಲ್ಲ ನಮ್ಮ ಬೇಡ, ಎಷ್ಟು ರೂಪಾಯಿ ನಾಲ್ಕು ಇಂಥದೇ ಮೀನಿರೋದು ಎಲ್ಲರ ಕೈಲೂ. ನಾ ಯಾರ ಕೈಲಿ ಹೋಗಿ ಕೇಳಲಿ? ನೋಡಿ ನಮ್ಮಮ್ಮ ಬೈತಿದ್ದಾರೆ. ಯಾವ ಅದಕ್ಕೆ ನನಗೆ ಅಂಗಡಿಗೆ ಹೋಗಿ ಬೇಜಾರು. ನನಗೆ ಅದಕ್ಕಾಗಿ ಅಂಗಡಿಗೆ ಹೋಗಿ ಬೇಜಾರು. ಇನ್ನೊಂದ್ಸಲ ಕಳಿಸು, ನಾವು ಹೋಗೋದಿಲ್ಲ. ನಂಗೆ ಅಂತ ಮೀನು ತಂದೆ ಇಂಥ ಮೀನು ತಿಂತೆ. ನೀ ಯಾವಾಗ ತಾನೆ ಮೀನು 4-5 ಮೀನು ಕೊಟ್ಟದ 50 ರೂಪಾಯಿಗೆ. ಎಲ್ಲಿ ತಗೊಂಡಿಲ್ಲ ಐತೆ ನಾನು ತೂರಿನ ಒಂದು 50 ರೂಪಾಯಿ ಇಟ್ಕೊಂಡು ಗೊತ್ತಿತ್ತು. ಆ ಕೋಳಿ ಇಟ್ಕೊ ಬಂದು ಏನಾಗಿತ್ತು ಅಂತ ಕರ್ಮಕ್ಕಾಗಿತ್ತು. ಇದನ್ನೇ ಚಲೋ ಮಾಡಮ್ಮ, ಇರೋದ್ರಲ್ಲಿ ಟೇಸ್ಟ್ ಸಿಗ್ತದೆ. ನೀ ಯಾವಾಗ ತಾನೇ ಒಪ್ಕೊಂಡಿದ್ದೆ ಮೀನು ತನ್ನಂದ ಅಂಥದ್ದು ಇಂಥದ್ದು ಅಂತೆ. ದೊಡ್ಡ ಬಂಗಡಿ ಅಂತ ಅವ್ರೆ, ಹಿಂಗೆ ಹೇಳಿಲ್ವ ನಾನು? ದೊಡ್ಡ ಬಂಗಡಿ ಅಂತೆ. ಇಲ್ಲಿ ಬಂದರ ಕೈಲೂ ತಗೊಂಬೋದಿಲ್ಲ ನೀವೇಯ. ನೋಡಿ ನಮ್ಮಮ್ಮ ಹೀಗೇ ಯಾವಾಗಲೂ ಅಷ್ಟೇ, ನಾನು ಏನೇ ತಂದರೂ ಒಪ್ಪಲ್ಲ. ಅದಕ್ಕೇನಾದರೂ ಹೇಳ್ತಾ ಇರ್ತಾರೆ, ಅದು ಸಣ್ಣ ಇದು ಚಿಕ್ಕ ಇದು ಯಾಕೆ ತಂದೆ ಅಂತ. ಮೋಸ್ಟ್ಲಿ ಎಲ್ಲರ ಮನೇಲಿ ಇದೇ ಥರ ಅನಿಸುತ್ತೆ. ಏನೋ ಗೊತ್ತಾ, ಈ ಮೀನು ಕುಯ್ದು ಮುಗಿಯೋವರೆಗೂ ನಮ್ಮಮ್ಮ ಬೈತಾನೆ ಇದ್ರು, ನಾನು ಬೈಸ್ಕೊತಾನೆ ನಿಂತಿದ್ದೆ. ಯಾಕಾದರೂ ಮೀನು ತರ್ಲಿಕ್ಕೆ ಹೋದ್ನೇನೋ ಅನಿಸ್ಬಿಡ್ತು ನನಗಂತೂ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹೋಗೋದೇ ಇಲ್ಲ ನಾನು. ಏನು ಗೊತ್ತಾ, ಯಾರ್ಯಾರು ನಾನ್ ವೆಜ್ ತಿನ್ನಲ್ಲೋ ಇದನ್ನೆಲ್ಲ ನೋಡೋಕೆ ಹೋಗ್ಬೇಡಿ ಆಯಿತಾ. ನಿಮಗೆಲ್ಲ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಹಾಗಂತ ಹೇಳಿಬಿಟ್ಟು ಎಲ್ಲ ವಿಡಿಯೋನ ನೋಡ್ತಲೇ ಇರಬೇಡಿ, ಇದೊಂದಷ್ಟೇ ನಾನು ಹೇಳಿದ್ದಾಯ್ತಾ. ಏನೋ ಗೊತ್ತಾ, ನಮ್ಮ ಕಡೆ ಈ ಮೀನಿಗೆ ತೂರಿ ಮೀನು ಅಂತ ಕರಿತೀವಿ, ತೂರಿ ಅಂತ ಕರಿತೀವಿ. ನಮ್ಮ ಹಾಸನ ಕಡೆಯವರು ಇದಕ್ಕೆ ಬೂತಾಯಿ ಮೀನು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರಿತೀರಾ? ನೋಡಿ ನಮ್ಮನೆ ಹತ್ರ ಕಾಗೆಗಳು ಎಷ್ಟು ಬಂದಿದೆ ಅಂತಂದರೆ, ಎಷ್ಟು ಕಾಗೆಗಳು ಬಂದಿದೆ ಅಂತಂದರೆ ನೋಡಿ, ಮೀನು ತಿನ್ನಲಿಕ್ಕೋಸ್ಕರ. ನೋಡಿ ಅಲ್ಲೊಂದು ಕಾಗೆ ಕೂತಿದ್ಯಾ, ಆಮೇಲೆ ಅಲ್ಲೊಂದು ಕಾಗೆ, ಆಮೇಲೆ ಇಲ್ಲೊಂದು ಕಾಗೆ. ನೋಡಿ 2 ಕಾಗೆ ಇಲ್ಲಿ, ಆಮೇಲೆ ಇಲ್ಲೊಂದು ಕಾಗೆ, ಇಲ್ಲೊಂದು ಬಂದು ಕೂತ್ಕೊಂತು, ಇಲ್ಲೊಂದು ಬಂದು ಕೂತ್ಕೊಂತು. ನೋಡಿ ಅಲ್ಲಿ ಕಾಗೆಗಳು ನೋಡಿ ಎಷ್ಟಿದೆ. ಏನೋ ಗೊತ್ತಾ, ಸತ್ತ ಮೇಲೆ ಎಲ್ಲರೂ ಕಾಗೆ ಹಾಕ್ತಾರೆ ಅಂತಾರಲ್ಲ, ಅದು ನಿಜನಾ? ಹಾಗಿದ್ರೆ ಇಲ್ಲಿರೋರೆಲ್ಲ ನಮ್ಮ ನೆಂಟ್ರೇ, ನಮ್ಮ ಅಜ್ಜ ಅಜ್ಜಿ, ನಮ್ಮ ಚಿಕ್ಕಪ್ಪದಿರು, ನಮ್ಮ ಫ್ಯಾಮಿಲಿ ಅವರೇ ಅನಿಸುತ್ತೆ ಮೋಸ್ಟ್ಲಿ. ಯಾಕಂದರೆ ಇವರೆಲ್ಲ ನಮ್ಮ ಮನೆ ಹತ್ರನೇ ಇರ್ತಾರೆ ಯಾವಾಗಲೂ. ಇದೆಲ್ಲ ಸುಳ್ಳು, ಸುಮ್ಮನೆ ಹಾಗೆ ತಮಾಷೆ ಮಾಡಿದೆ ಆಯಿತಾ. ಯಾರ್ಯಾರು ಎಲ್ಲಿರ್ತಾರೆ ಯಾರಿಗೆ ಗೊತ್ತು ಸತ್ತ ಮೇಲೆ. ಮಳೆ ಬಂತು, ಮಳೆ ಬರ್ತಾ ಇದೆ ಇವಾಗ. ಅಮ್ಮ ಬಟ್ಟೆ ಎಲ್ಲ ಒಗ್ದಿರೋದನ್ನ ತೆಗೆದು ಮುಂದ್ಗಡೆ ಒಣಗಾಕಂತ ಹೇಳಿದ್ರು, ಅದಕ್ಕೆ ಇವಾಗ ಒಣಗಾಕ ಅಂತ ಹೋಗ್ತಾ ಇದ್ದೀನಿ. ಕುದೀತಾ ಇದೆ, ಅದು ಕುದ್ದಾದ್ಮೇಲೆ ಈ ಥರ ಮೀನನ್ನ, ತುರಿ ಮೀನು ಇದನ್ನ ಹಾಕೋದು ಇದಕ್ಕೆ. ಈ ಥರ ಜಾಸ್ತಿ ಮಾಡಿಲ್ಲೇನೆ. ಹಾಂ ಅಮ್ಮ ಎಂತದ ಸಾಂಬಾರು ಸಾಂಬಾರು ಅಂತ ಜಾಸ್ತಿ
ನಾಳೆ ಸೋಮವಾರ ಅನ್ನೋದಕ್ಕೋಸ್ಕರ ಇವತ್ತು ಸ್ವಲ್ಪನೇ ಸಾಂಬಾರು ಮಾಡಿದ್ದಾರೆ ಅಮ್ಮ. ನಿಮಗೆ ನಾಳೆ ವಾರ. ಇಲ್ಲಿ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾಳೆ ಸೋಮವಾರ ಆಗಿ ವಾರ ಇರೋದ್ರಿಂದ ಇವತ್ತು ಸ್ವಲ್ಪನೇ ಸಾಂಬಾರೆಲ್ಲ ಮಾಡ್ತಾಯಿದ್ದಾರೆ ಅಮ್ಮ, ಜಾಸ್ತಿ ಮಾಡಿಲ್ಲ. ಆರು ಮೀನು ಕೊಟ್ಟಿದ್ದಾರೆ 50 ರೂಪಾಯಿಗೆ. ತೂರಿನ ಅಲ್ಲ, ಇದು ತೂರಿ ಅಂತೆ. 1 2 3 4 5 ಮೀನು ಕೊಟ್ಟಿದ್ದಾರೆ. 5 ಮೀನು 50 ರೂಪಾಯಿಗೆ. ನನಗೆ ಚಿಕನ್ಗಿಂತ ಮೀನು ಅಂದರೆ ತುಂಬ ಇಷ್ಟ. ಅದರಲ್ಲೂ ಎಲ್ಲ ಮೀನುಗಳಲ್ಲ, ನನಗೆ ಬರೀ ಬಂಗಡೆ ಇವಾಗ ಇವೆರಡು ತಂದಿದ್ದೀನಲ್ಲ, ನಾನೇ ತಂದಿರೋದು. ನನಗೆ ಅದೆರಡೇ ಇಷ್ಟ ಮೀನಂದರೆ. ನನಗೆ ಮೀನಂದರೆ ಆಯಿತು, ತುಂಬ ಅಂದರೆ ತುಂಬಾ ಇಷ್ಟ ಮೀನಂದರೆ. ಈಗ ಮೀನು ಫ್ರೈ ಆಗೋದೊಂದು ಬಾಕಿ ಇದೆ, ಸಾಂಬಾರು ರೆಡಿಯಾಗಿದೆ. ಇವತ್ತಿನ ನನ್ನ ದಿನಚರಿ ವ್ಲಾಗ್ ಹೀಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.